ಕಾಂತಾರದ ಯಶಸ್ಸಿನ ಉತ್ತುಂಗದಲ್ಲಿರೋ ರಿಷಬ್ ಶೆಟ್ಟಿ ದೈವದ ಹರಕೆ ತೀರಿಸಿದ್ದಾರೆ. ಮಂಗಳೂರಿನ ಬಾರೆಬೈಲ್ನಲ್ಲಿ ಹರಕೆ ನೇಮೋತ್ಸವ ನಡೆಸಿದ್ರು. ಈ ವೇಳೆ ರಿಷಬ್ರ ತೊಡೆ ಮೇಲೆ ಮಲಗಿದಂತಹ ಪಂಜುರ್ಲಿ ದೈವ ಅಭಯವೊಂದನ್ನ ನೀಡಿದೆ. ರಿಷಬ್ ಶೆಟ್ಟಿ ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್. ಬರೀ ಚಂದನವನಕ್ಕೆ ಮಾತ್ರವಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಯೂ ದೊಡ್ಡ ಹೆಸರು ಮಾಡಿದ ನಾಯಕ. ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ದೈವ ಕೊಟ್ಟ ಅಭಯ. ದೈವದ ಹಿನ್ನೆಲೆಯನ್ನೇ ಇಟ್ಕೊಂಡು ಹೆಣೆದಿದ್ದ ಕಾಂತಾರ ಸಿನಿಮಾ. ಇದೊಂದು ಸಿನಿಮಾ ರಿಷಬ್ರ ವರ್ಷನ್ನೇ ಬದಲಿಸಿಬಿಟ್ಟಿದ್ದು, ಸ್ಯಾಂಡಲ್ವುಡ್ ಸ್ಟಾರ್ ಇವತ್ತು ನ್ಯಾಷನಲ್ ಸ್ಟಾರ್ ಆಗೋಗಿದ್ದಾರೆ. ಅದರಲ್ಲೂ ಕಾಂತಾರ ಚಾಪ್ಟರ್ 1 ಬಂದ ಮೇಲಂತೂ ರಿಷಬ್ ಸ್ಟಾರ್ ಡಮ್ ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿನೇ ರಿಷಬ್ ಶೆಟ್ಟಿ ಮತ್ತೆ ದೈವದ ಮೊರೆ ಹೋಗಿರೋದು. ಶಿರಕಾಯ್ದ ದೈವದ ಮುಂದೆ ಶಿರಬಾಗಿ ಹರಕೆ ತೀರಿಸಿದ್ದು. ಕಾಂತಾರ ಅನ್ನೋ ದೈವದ ಸಿನಿಮಾ ಕೈಗೆತ್ತಿಕೊಂಡಾಗ ಮೊದಲು ಹೋಗಿದ್ದೆ ದೈವದ ಮೊರೆ. ದೈವದ ಅಪ್ಪಣೆಯಾದ ನಂತರವೇ ಕಾಂತಾರದ ಪ್ರಪಂಚ ಸೃಷ್ಟಿಯಾಗಿತ್ತು. ಚಾಪ್ಟರ್ 1 ಶುರುವಾದಾಗ್ಲೂ ಇದೇ ದೈವದ ಮೊರೆ ಹೋಗಿದ್ರು. ದೈವ ಅಭಯವಿಟ್ಟ ನಂತರವೇ ಚಾಪ್ಟರ್ 1 ಶುರು ಮಾಡಿದ್ದು. ಕಾಂತಾರ ಅನ್ನೋ 2 ಸಿನಿಮಾಗಳು ಸೃಷ್ಟಿಸಿದ ಹವ್ವ ಅಷ್ಟಿಷ್ಟಲ್ಲ ಬಿಡಿ. ಇಡೀ ಭಾರತೀಯ ಚಿತ್ರರಂಗವೇ ದೈವದ ಮುಂದೆ ಮಂಡಿಯೂರಿದೆ. ಇದೇ ಗೆಲುವಿನ ಖುಷಿಯಲ್ಲಿರೋ ರಿಷಬ್ ಹಾಗೂ ಹೊಂಬಾಳೆ ಫಿಲ್ಮ್ಸ್ ವಾರಾಹಿ ಪಂಜುರ್ಲಿಗೆ ಹರಕೆ ನೇಮೋತ್ಸವ ಸಲ್ಲಿಸಿದೆ. ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ 2 ದಿನಗಳ ಕಾಲ ಹರಕೆ ನೇಮೋತ್ಸವ ಇಟ್ಟುಕೊಳ್ಳಲಾಗಿತ್ತು. ಈ ವೇಳೆ ವಿಜಯ್ ಕಿರಂಗದೂರ್, ರಿಷಬ್ ಶೆಟ್ಟಿ ದಂಪತಿ ಹಾಗೂ ಕಾಂತಾರ ಸಿನಿಮಾದ ಹಲವು ಮಂದಿ ಭಾಗಿಯಾಗಿದ್ರು. ಹರಕೆ ನೇಮೋತ್ಸವ ಶುರುವಾಗ್ತಿದ್ದಂತೆ ಉಗ್ರ ರೂಪ ತಾಡಿದ ಪಂಜುರ್ಲಿ ದೈವ ಮೊದಲು ಎಣ್ಣೆ ಬೂಳ್ಯ ಸ್ವೀಕರಿಸಿತು. ನಂತರ ರಿಷಬ್ ಶೆಟ್ಟಿಯನ್ನ ಅಪ್ಪಿ ಆಲಂಗಿಸಿದೆ. ನಂತರ ರಿಷಬ್ ಶೆಟ್ಟಿ ಮಡಿಲಲ್ಲಿ ಪಂಜುರ್ಲಿ ದೈವ ಮಲಗುತ್ತಿದ್ದಂತೆ ಭಾವುಕರಾಗಿದ್ದಾರೆ. ಈ ವೇಳೆ ನೀನು ಕಣ್ಣೀರು ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ, ನನ್ನ ಮೇಲಿರೋ ನಂಬಿಕೆಗೆ ಘಾಸಿಯಾಗಲ್ಲ ಅಂತ ದೈವ ಅಭಯ ನೀಡಿತು. ಮಧ್ಯರಾತ್ರಿಯವರೆಗೂ ನಡೆದ ನೇಮೋತ್ಸವದಲ್ಲಿ ಪಂಜುರ್ಲಿ ದೈವ ಸಂತುಷ್ಟವಾಗಿರೋ ಸೂಚನೆ ನೀಡಿದೆ. ವೀಳ್ಯದೆಲೆ ಹಾರಿಸುವ ಮೂಲಕ ದೈವ ಸಂತುಷ್ಟದ ಸೂಚನೆ ನೀಡಿದ್ಯಂತೆ. ಒಟ್ನಲ್ಲಿ ದೈವದ ಕಥೆಯನ್ನ ವಿಶ್ವಕ್ಕೆ ತೋರಿಸಿದ ರಿಷಬ್ ಶೆಟ್ಟಿ ದೈವದ ಆಲಿಂಗನದಿಂದ ಮಗುವಾಗಿದ್ರು. ದೈವಕ್ಕೆ ಕೊಟ್ಟ ಮಾತಿನಂತೆ ಹರಕೆ ಒಪ್ಪಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.